ಒಂದೇ ಒಂದು ದಿನನೂ ಕೂಡ ಸಂದೇಶ್ ನಾಗರಾಜು ನಾವು ಹೋದವ್ರು ಕಾಂಗ್ರೆಸ್ಗೆ ಅಲ್ಲೇ ಸೇರಿಬಿಟ್ರು. ನಾನು ಸೇರಿ ಕಾಂಗ್ರೆಸ್ ಬನ್ನಿ ಅಂತ ಅಷ್ಟು ವಿಶ್ವಾಸ ಸ್ನೇಹ ಎಲ್ಲ ಇದ್ರೂ ಕೂಡ ಪ್ರೀತಿ, ಒಂದು ದಿವಸನೂ ಕೂಡ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ ಅಂತ ಇಲ್ಲ, ನೀವು ಇರಬೇಕಲ್ಲೇ ಆ ಗಟ್ಟಿಯಾಗಿ ಆ ಭಾಗದಲ್ಲಿ ಬೆಳಿಬೇಕು ಅಂತಕ್ಕಂಥ ವಿಚಾರವನ್ನು ಎಸ್ ಎಂ ಕೃಷ್ಣ ಅವರು ಯಾವಾಗಲೂ ಕೂಡ ನಮ್ಗೆ ಹೇಳೋರು. ಅದೇ ರೀತಿ ನಮ್ಮ ಮೈಸೂರಿನ ಭಾಗದಲ್ಲಿ ಪತ್ರಕರ್ತರಿಗೆ ಒಂದು ಲೇಔಟಲ್ಲಿ ಪ್ರತ್ಯೇಕವಾಗಿ ಪತ್ರಕರ್ತರಿಗೆ ಒಂದು ನಿವೇಶನ ಕೂಡ ವಿತರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದರು. ಎಲ್ಲರೂ ಕೂಡ ಮಾತಾಡಿದ್ದಾರೆ. ಸ್ತ್ರೀ ಶಕ್ತಿ ಸಂಘಟನೆ ಇರ್ಬೋದು, ಯಶಸ್ವಿನಿ ಇರ್ಬೋದು, ಮಧ್ಯಾಹ್ನ ಬಿಸಿ ಊಟದ್ದಿರ್ಬೋದು, ಬೆಂಗಳೂರು ITBT ಸಿಟಿ ಮಾಡ್ತಕ್ಕಂಥದ್ದು ಇರ್ಬೋದು, ಏರ್ಪೋರ್ಟ್ ಎಲ್ಲ ವಿಚಾರಗಳನ್ನ ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾನು ಹೆಚ್ಚು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವರ ಗುಣಗಳು ಯಾವತ್ತೂ ಕೂಡ ಏಕವಚನದ ಪದವನ್ನು ಯಾರಿಗೂ ಕೂಡ ಬಳಸ್ತಂಥವ್ರಲ್ಲ, ಬಹುವಚನದಿಂದ ಮಾತಾಡ್ತಾ ಇದ್ರು, ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ರು, ದ್ವೇಷ ಯಾರ ಮೇಲೂ ಮಾಡಲಿಲ್ಲ. ಇವತ್ತು ದ್ವೇಷ ಮಾಡದೇ ಇರ್ತಕ್ಕಂಥ ರಾಜಕಾರಣಿಗಳು ವಿರಳ. ಆದರೆ ಅವ್ರನ್ನ ಮೇಲೆ ನಿಂತು ಗೆದ್ದಿದ್ರು ಕೂಡ ಅವ್ರ ಮೇಲೂ ಕೂಡ ಸೋಲಿಸ್ಬೇಕು ಅಂತೇಳಿ ದ್ವೇಷ ರಾಜಕಾರಣ ಮಾಡಲಿಲ್ಲ. ಆದರೆ ನಮ್ಮಲ್ಲಿ ಕೆಲವರು ಇದ್ದಾರೆ, ಸೋಲಿಸ್ಲೇಬೇಕು, ಗೆಲ್ಲೋದಕ್ಕಿಂತ ಅವ್ನು ಸೋಲಿಸ್ಬೇಕು ಅಂತಕ್ಕಂಥವ್ರೆ ಇದ್ದಾರೆ. ಆ ರೀತಿ ರಾಜಕಾರಣ, ದ್ವೇಷದ ರಾಜಕಾರಣನ ಎಸ್ ಎಂ ಕೃಷ್ಣ ಅವರು ಮಾಡಿದಂಥ ಒಬ್ಬ ರಾಜಕಾರಣಿ ಅಲ್ಲ, ಅತ್ಯಂತ ಆದರ್ಶವಾದಂಥ ರಾಜಕಾರಣಿ. ಅವರ ಹೆಜ್ಜೆಯ ಗುರುತನ್ನು ಬಿಟ್ಟೋಗಿದ್ದಾರೆ. ಯುವಕರಿಗೆ, ಮಹಿಳೆಯರಿಗೆ, ಪ್ರತಿಯೊಬ್ಬರು ಕೂಡ ಅಪಾರವಾದಂಥ ಒಂದು ಗೌರವವನ್ನು ಕೊಟ್ಟಂಥವ್ರು. ಒಂದು ಸಾರಿ DC ತಮ್ಮಣ್ಣವ್ರನ್ನ ಅವ್ರ ಮನೆಗೆ ಹೋದ್ವಿ. ನಮ್ಮ ಮೈಸೂರು ಭಾಗದಿಂದ ಕಾರ್ಯಕರ್ತರೆಲ್ಲ ಬಂದಿದ್ರು. ಇವ್ರಿಗೆಲ್ಲ ಸೈಟ್ ಕೊಟ್ಟ ಶಂಕರಲಿಂಗೇಗೌಡರು ಎಂದರು ಬೆಂಗಳೂರಿನಲ್ಲಿ. ಕೊಟ್ಟರು ಸರ್ ಅಂತ ಹೇಳಿದ್ರು. ಎಲ್ಲರಿಗೂ ಸೈಟ್ ಕೊಟ್ಟವ್ರೆ ಬೆಂಗಳೂರಿನಲ್ಲಿ. BDS ಸೈಟಿನ ಅಲ್ಲೊಬ್ರು ಕಮಿಷನ್ ಇದ್ರು, ಭಾಳ ಜೋರಾಗಿದ್ರು. ಬೆಂಗಳೂರನ್ನ ಭಾರಿ ಅಭಿವೃದ್ಧಿ ಪಡಿಸ್ತಂಥವ್ರು. ಅವ್ರ ಹೆಸರೇನು ಜ್ಞಾಪಕ ಇಲ್ಲ ನನಗೆ. ಜೈಕರ್ ಜಯರಾಮ್ ಅವರು ಶಂಕರಲಿಂಗೇಗೌಡ ಸೆಕ್ರೆಟರಿ ಇದ್ರು. ಆವಾಗ GT ದೇವೇಗೌಡ್ರೆ ನಿಮ್ದೆಲ್ಲಿದೆ ಸೈಟು ಅಂದರು. ಇಲ್ಲ ಸರ್, ನನಗೆ ಯಾವ ಸೈಟು ಇಲ್ಲ ಅಂದೆ. ಅವ್ರನ್ನಲ್ಲೇ ಹೇಳಿದ್ರು, ಇವತ್ತೇ ಬರ್ಕೊಂಬಂದು ನಾಳೆ GT ದೇವೇಗೌಡರಿಗೆ ಮೊದಲು ಸೈಟ್ ಇಶ್ಯೂ ಮಾಡಿರಿ ಅಂತೇಳಿ ನಮಗೊಂದು ಸದಾಶಿವನಗರದಲ್ಲಿ ಸೈಟು ಕೂಡ ಅಲ್ಲ, ಇದರಲ್ಲಿ ಸೈಟು ಕೂಡ ಕೊಡಿಸಿದ್ರು ಬೆಂಗಳೂರು ನಗರದಲ್ಲಿ. ಆ ರೀತಿಯಾದಂಥ ನಮಗೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಅಭಿಮಾನ ಇರ್ತಕ್ಕಂಥ ಎಸ್ ಎಂ ಕೃಷ್ಣ ಅವರವ್ರನ್ನ ಬೆಳಿಗ್ಗೆ ಫ್ಲೈಟಲ್ಲಿ ಬರಬೇಕಾದ್ರೆ ಅವ್ರ ವಿಚಾರ ಮಾತಾಡ್ಕೊಂಡು ಬರ್ತಾ ಇದ್ದೆ ನಮ್ಮ ಫ್ರೆಂಡ್ ಜೊತೆ. ಏನಪ್ಪ ಅಂದರೆ ಎಸ್ ಎಂ ಕೃಷ್ಣ ಅವರು ಇಷ್ಟು ಸೇವೆ ಸಲ್ಲಿಸಿದ್ದಾರೆ, ಸಾಯೋ ಸಂದರ್ಭದಲ್ಲಿ ಈ ಸ್ಥಿತಿ ಆಗಬಾರ್ದಾಗಿತ್ತು, ನಾವು ಚೆನ್ನಾಗಿರುವಾಗಲೇ ದೇವ್ರು ಕರ್ಕೊಂಬಿಡ್ಬೇಕು ಅಂತೇಳಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಫ್ಲೈಟ್ ಇಳಿದೆ, ಅಲ್ಲಿದ್ದವರೊಬ್ರು ಹೇಳಿದ್ರು ಎಸ್ ಎಂ ಕೃಷ್ಣ ಅವರು ತೀರ್ಕೊಂಬಿಟ್ರು ಅಂತೇಳಿ ಸುದ್ದಿ ಬಂತು ಅಂತೇಳಿ. ಕೊನೆ ಕ್ಷಣದಲ್ಲಿ ನೀವು ಮಾತಾಡೋದು ದೇವರಿಗೆ ಕೇಳಿರ್ಬೇಕಾಗಾದ್ರೆ ಅಧ್ಯಕ್ಷರೇ, ನೀವು ಮಾತಾಡಿರೋದು ಫ್ಲೈಟಲ್ಲಿ ದೇವರಿಗೆ ಕೇಳಿರ್ಬೇಕು. ಹಂಗೆ ಅಲ್ಲಿ ಬರ್ತಾ ಇರುವಾಗ ಇಲ್ಲ, ಆ ರೀತಿ ಅವ್ರು 2:15 ತೀರ್ಕೊಂಡಿದ್ರು. ಬೆಳಿಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ವಿ ನಾವು. ಆ ರೀತಿಯ ಎಲ್ರಿಗೂ ಕೂಡ ನಮ್ಮ ಕೃಷ್ಣ ಅವರು. ಮತ್ತೆ ಕೆಲವರು ಹೇಳ್ತಾ ಇದ್ರು, ಕೃಷ್ಣ ಅಂದ್ರೆ ನಿಮ್ಗೆ ಗೊತ್ತಿಲ್ಲಪ್ಪ, ಅದು ಶ್ರೀಕೃಷ್ಣ ಅವರು ಅಂತೇಳಿ ವರ್ಣನೆಯನ್ನು ಕೂಡ ಮಾಡ್ತಿದ್ರು ಅವ್ರ ಬಗ್ಗೆ ಬಹಳ ಜನ. ಅವರು ಬರೀ ಕೃಷ್ಣ ಅಲ್ಲ, ಶ್ರೀಕೃಷ್ಣ ಅಂತಲೂ ಕೂಡ ಆ ರೀತಿಯ ಹೆಸರನ್ನು ಗಳಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಎಸ್ ಎಂ ಕೃಷ್ಣರವರು ಇವತ್ತು ನಿಧನರಾಗಿರ್ತಕ್ಕಂಥದ್ದು. ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ಅವ್ರ ಕುಟುಂಬ ವರ್ಗದವರಿಗೆ, ಅವ್ರ ಲಕ್ಷಾಂತರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಅವಕಾಶ ಕೊಟ್ಟದಕ್ಕೆ ತಮಗೂ ಒಂದು ಮಾತು ಮುಗಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.